ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಈ ಡಿಲಿಮಿಟೇಷನ್ ಫ್ರೀಸ್ ಯಾವ ಆಕ್ಟ್ ಬಂದಿತ್ತೋ ಅದು ಎಕ್ಸ್ಪೈರ್ ಆಗ್ತಾ ಇದೆ 2026ನಲ್ಲಿ, ಅಂದ್ರೆ ಎಂಡ್ ಆಗ್ತಾ ಇದೆ. ಅದು ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಡಿಲಿಮಿಟೇಷನ್ ಕ್ಷೇತ್ರ ಮರುವಿಂಗಡ ನಾವು ಮಾಡ್ಬೇಕಾಗಿರುವಂತದ್ದು. ಇವಾಗ ನಮ್ಮ ಮುಂದೆ ಇರುವಂತಹ ಚರ್ಚೆ ಅಂಡ್ ಆ ಫ್ರೀಸ್ ಯಾವಾಗ ಮಾಡಿದ್ದು ಮೊದಲನೇ ಬಾರಿ 1976 ನಲ್ಲಿ. ಅಂತಹ ಒಂದು ಸಮಯದಲ್ಲಿ ಮಾಡಿರುವಂತಹ ಈ ಒಂದು ಫ್ರೀಸ್ ಅನ್ನ ಇವಾಗ ಅದು ಅನ್ಫ್ರೀಸ್ ಆಗ್ತಿರೋದ್ರಿಂದ ಪ್ರಶ್ನೆ ಇರುವಂತದ್ದು, ಹೊಸ ಸೆನ್ಸಸ್ಸಿನ ಪ್ರಕಾರವಾಗಿ ನಾವು ಡಿಲಿಮಿಟೇಷನ್ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಇನ್ನೂ ಕಡಿಮೆ ಬರುತ್ತೆ. 2011 ಮಾಡಿದ್ರೆ ಕರ್ನಾಟಕಕ್ಕೆ 27 ಬರುತ್ತೆ. 2026ಕ್ಕೆ ಎಷ್ಟು ಕಡಿಮೆ ಆಗಿದೆ ಯೋಚನೆ ಮಾಡಿ. ಹಾಗಾಗಿ ಸರ್ಕಾರ ಹೇಳಿದ್ ಏನು ಅಂದ್ರೆ, ನಾವು ಯಾವತ್ತೂ ಡಿಲಿಮಿಟೇಷನ್ ಮತ್ತೆ ಮೀಸಲಾತಿನ ಲಿಂಕ್ ಮಾಡಿರೋ ಸಂದರ್ಭದಲ್ಲಿ ನಾವು ಕ್ಷೇತ್ರಗಳನ್ನ ಜಾಸ್ತಿ ಮಾಡ್ತೀವಿ. ಅದು ಒಂದೇ ಕಾರಣಕ್ಕೋಸ್ಕರ ಅಲ್ಲ, ನಾವು ಕೂತಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೇನೆ ಬಹಳಷ್ಟು ಮತದಾರರು ಅಂದ್ರೆ 20 ಲಕ್ಷದ ಜಾಸ್ತಿ ಮತದಾರರು ಒಂದು ರೆಪ್ರೆಸೆಂಟೇಟಿವ್ ಇರುವಂತದ್ದು. ಜನಸಂಖ್ಯೆ ಇಂತಹ ಸಿಟೀಸ್ ನಲ್ಲಿ ಜಾಸ್ತಿ ಆಗಿದೆ.